ಅಯ್ಯೋ ಏನದಕ್ಕೆ ನೀವು ಹೀಗ ಮಾಡೋದು? ಮತ್ತೆ ನನ್ನ ಹತ್ರನೇ ಸುಳ್ಳು ಹೇಳಿದ್ರೆ ಬಿಟ್ಬಿಡ್ತೀವಾ? ಐಶು, ಇಂಥ ವಿಚಾರದಲ್ಲೆಲ್ಲ ಸ್ವಲ್ಪ ಆಟ ಆಡಿಸ್ಬೇಕು. ಎಲ್ಲ ಕೈಗೆ ಸಿಗೋ ಥರ ಆಗ್ಬಿಟ್ರೆ ಆಮೇಲೆ ಅಸಡ್ಡೆ ಮಾಡ್ತಾರೆ. ನಿಧಾನ ಮಾಡಿದಷ್ಟು ಕುತೂಹಲ ಜಾಸ್ತಿ ಆಗತ್ತೆ. ಮದ್ವೆಗೆ ಮುಂಚೆ ಹೀಗೆಲ್ಲ ಥ್ರಿಲ್ಲಿಂಗ್ ಆಗಿರ್ಬೇಕು, ಆಗ್ಲೇ ಮಜಾ ಅಲ್ವಾ? ಹೋಗು ಮೊದಲು ಹೋಗಿ ಮಾತಾಡು. ಇಲ್ಲ ಅಂದ್ರೆ ಮನೇಲಿರೋ ಎಲ್ಲ ಬಾಗ್ಲೂ ತಟ್ಬಿಟ್ಟು ಐಶುನ್ ಕೇಳೋ ಬದಲು ನೀರಿದ್ಯಾ ಅಂತ ಕೇಳ್ತಿರ್ತಾರೆ. ಹೋಗು ಮಾತಾಡು ಹೋಗು. ಏನ್ ಯೋಚನೆ ಮಾಡ್ತಿದ್ಯಾ? ಅದಕ್ಕೆ ಹೋಗ್ಲಾ? ಹೋಗು. ನನಗೆ ಭಯ ಆಗ್ತಿದೆ. ಭಯ ಎಲ್ಲ ಏನಿಲ್ಲ, ಹೋಗು. ಇದೇ ಜಾಗದಲ್ಲಿ ಏನಾದ್ರೂ ಮುತ್ತು ಮಾವ ಎದ್ದಿದ್ರೆ ನಂದೇವ್ರು ಏನ್ ಮಾಡ್ತಿರ್ತಾರೆ? ಮಲಗಿರ್ತಾರೆ ಅನ್ಸತ್ತೆ. ಏನ್ ಮಾಡ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಏನ್ ನಿಮ್ಮ ಮನೇಲಿ ಫ್ರೀಡಮ್ ಇಲ್ವಾ? ಯಾರು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಲ್ಲ. ಒಳ್ಳೆ ಮೆಂಟ್ಲುಗಳ ಥರ ಆಡ್ತಾರೆ. ನನ್ಗೆ ಅರ್ಥ ಆಗುತ್ತೆ, ತಗೊಳ್ಳಿ. ನೀವು ನೀರು ಕುಡಿಯೋಕೆ ತಾನೇ ಬಂದಿದ್ದು? ನೋಡಿ, ನೀರು ಕೊಡ್ಬೇಕಾದ್ರೆ ತಲೆ ತಗ್ಗಿಸ್ಬಿಟ್ಟು ಕೊಡೋದಲ್ಲ, ತಲೆ ಎತ್ತಿ ಕೊಡಬೇಕು. ಓಕೆನಾ ರೀ? ನಿಮ್ಮನ್ನು ನೋಡಬೇಕು, ತಲೆ ಎತ್ತಿ ಪ್ಲೀಸ್ ಕಣ್ರಿ. ನನ್ನ ಕಡೆ ನೋಡಿ, ನೋಡಲ್ವಾ? ಇಷ್ಟೊಂದು ನಾಚಿಕೆ ಪಡ್ಕೊಂಡ್ರೆ ಕಷ್ಟ ಆಗುತ್ತೆ. ನೀವು ಹೀಗೆ ನೋಡ್ತಿದ್ರೆ ನನಗೂ ಕಷ್ಟ ಆಗುತ್ತೆ. ಯಾಕೆ ಕಷ್ಟ? ಕೈಯಲ್ಲಿ ನೀರು ಬಾಟ್ಲ್ ಹಿಡ್ಕೊಂಡಿದ್ದೀನಲ್ವಾ, ತಗೊಳ್ಳಿ, ಕುಡೀರಿ. ನನಗೆ ನಿಮ್ಮ ಮನೆಯವ್ರ ಮೇಲೆ ಕೋಪ ಬಂದಿದೆ. ಅಯ್ಯೋ, ಕೋಪನಾ? ಏಕೆ? ನನಗೆ ನೀರು ಕೊಡದೆ ಸತಾಯಿಸಿದ್ದೀರಾ, ಅದಕ್ಕೆ ನಿಮಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪನಿಷ್ಮೆಂಟಾ? ಈಗ ನೀವೇ ನಿಮ್ಮ ಕೈಯಾರ ನೀರು ಕುಡಿಸ್ಬೇಕು. ನಾನಾ? ಇಲ್ಲ ನಾನಾ? ಈಗೇನು ಕುಡಿಸ್ತೀರಾ ಇಲ್ವಾ? ಇಲ್ಲ, ನಾನು ಇಲ್ಲಿಂದ ಹೋಗ್ತೀನಿ ಅಷ್ಟೇ. ಕುಡಿಸ್ತೀನಿ ರೀ. ನೀರು ಚೆಲ್ಬಿಟ್ರಿ. ಅಯ್ಯೋ, ನೀರು ಚೆಲ್ಬಿಟ್ರಿ. ನೀರು ಚಲೋಯ್ತಾ? ಸಾರಿ. ನೀವು ಸರಿಯಾಗಿ ಕುಡಿಯೋದಲ್ವಾ? ನೀವು ಸರಿಯಾಗಿ ಕುಡಿಸ್ಬೇಕಲ್ವಾ? ನೋಡಿ, ಟೀ ಶರ್ಟ್ ಎಲ್ಲ ಹೇಗೆ ಹಾಳು ಮಾಡ್ಕೊಂಡಿದ್ದೀರಾ ಅಂತ. ನನ್ನ ಹಾರ್ಟ್ನೇ ಟಚ್ ಮಾಡಿಬಿಟ್ರಿ ಕಣ್ರಿ. ನೋಡಿ, ನನ್ನ ಹಾರ್ಟಲ್ಲಿ ನೀವಿದ್ದೀರಾ. ನಿಮ್ಮ ಹಾರ್ಟಲ್ಲಿ ನನಗೂ ಒಂದು ಸ್ವಲ್ಪ ಜಾಗ ಕೊಡಿ. ಕೊನೆವರೆಗೂ ಅಂಗೈಲಿ ನಿಮ್ಮನ್ನು ನೋಡ್ಕೊತೀನಿ. ನಿಮ್ಮ ಜೊತೆಲಿ ನೆರಳಾಗಿರ್ತೀನಿ ರೀ. ಅಯ್ಯೋ, ಏನಿದು? ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನಾನೇ ಬಾಂಬ್ ಬಿಟ್ಟಿಲ್ಲ, ಗಿಫ್ಟ್ ತಂದಿದ್ದೀನಿ, ತಗೊಳ್ಳಿ. ನನ್ಗ? ಇಲ್ಲ, ಪಕ್ಕದ ಮನೆಯವ್ರಿಗೆ ಹೋಗಿ ಕೊಟ್ಬಿಟ್ಟು ಬನ್ನಿ. ನಿಜ ಕಣ್ರಿ, ಇದು ನಿಮ್ಗೇನೆ. ತಗೊಳ್ಳಿ. ಓಪನ್ ಮಾಡಿ. ಮಾಡಲ್ಲ. ನಿಜ ಅಲ್ಲದ್ರಲ್ಲಿ ಬಾಂಬ್ ಇಲ್ಲ, ಓಪನ್ ಮಾಡಿ. ಆದ್ರೂ ಪರವಾಗಿಲ್ಲ, ನಾನು ಓಪನ್ ಮಾಡಲ್ಲ. ಅಯ್ಯೋ, ಏನ್ರಿ ನೀವು? ಓಪನ್ ಮಾಡಿ. ಏನಿದು? ಕೈಯೆಲ್ಲ ಹಿಡ್ಕೋತಿದ್ದೀರಲ್ಲ. ನಾನು ಒಪ್ಪಿದ್ದೀನಿ, ನೀವು ಒಪ್ಪಿದ್ದೀರಾ. ಮನೆಯವರೆಲ್ಲ ಸೇರಿ ಮದುವೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಮೇಲೆ ನಾವು ಯಾಕೆ ಹೆದರ್ಕೋಬೇಕು?
ನೀವು ಈ ಥರ ಆಡೋದನ್ನ ಯಾರು ನೋಡ್ರೆ ತಪ್ಪು ತಿಳ್ಕೊತಾರೆ. ಏನ್ರಿ ಯಾರಾದರೂ ನೋಡ್ತಾರೆ ಅನ್ನೋದಕ್ಕೆ ನಿಮ್ಮ ಮನೇಲಿ ಏನು CC ಕ್ಯಾಮ್ರಾ ಇಟ್ಟಿದ್ದೀರಾ? ಇನ್ಮೇಲೆ ಹಾಕ್ಸೋಣ ಅಂತ ಅನ್ಕೊಂಡಿದ್ದೀವಿ. ರೀ ನಿಂತ್ಕೊಳ್ರಿ, ಆ ಗಿಫ್ಟ್ನ ಓಪನ್ ಮಾಡಿ ನೋಡಿ ಹೇಳಿ. ಓಪನ್ ಮಾಡಿ ನೋಡಿ ಹೇಳ್ತೀನಿ. ನಾನು ನೋಡಿದ್ ಸಾಕು, ಈಗ ನೀರು ಕುಡೀರಿ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಬನ್ನಿ ಬನ್ನಿ ಬನ್ನಿ. ಏನಂತ ನಿಮ್ ಹುಡ್ಗಂದು? ಬರೀ ಹೋಗಿ ನೀರಿನ ಬಾಟ್ಲು ಕೊಟ್ಟು ಬಂದ್ರಾ ಇಲ್ಲ ಬೇರೆ ಏನಾದ್ರು? ಅಯ್ಯೋ ಹಾಗೇನು ಇಲ್ಲ, ಅದಕ್ಕೆ ನೀರಷ್ಟೇ. ಪಕ್ಕನಾ? ಸರಿ ಬಿಡು, ನಂಬ್ತೀವಿ. ನನ್ನ ಹುಡುಗನ್ನೇ ಕಿಂಡಲ್ ಮಾಡ್ತೀರಾ? ಮುತ್ತು ಮಾವ ನಿಮ್ಮನ್ನ ಕದ್ದು ಮುಚ್ಚಿ ನೋಡಕ್ ಬರ್ತಾರೆ ಅಂತ ನನ್ಗೂ ಗೊತ್ತು. ಮುತ್ತು ಮಾವ ಹಾಗೆಲ್ಲ ಮಾಡಲ್ಲ, ಅವರು ನಮ್ಮ ಮನೆ ದೇವ್ರು. ಮುತ್ತಣ್ಣ ಎಂತವ್ರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವ್ರು ಪ್ರೀತಿಸೋರ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಅಂತ ನನಗೆ ಗೊತ್ತಿಲ್ವಾ? ಸುಮ್ಮನಿರೋ ಐಶು, ನಮ್ಮಿಬ್ರ ಮೇಲೆ ಕಣ್ಣಾಕ್ಬೇಡ. ಬೆಳ್ಳಿ ಏನು ಕದ್ದು ಮುಚ್ಚಿ ನೋಡಕ್ ಬರಲ್ಲ ಅಂತಿದ್ರಿ, ಈಗ ಬಂದೆ ಮಾವ. ಅದಕ್ಕೆ ಹುಷಾರು, ಬಿದ್ಬಿಟ್ಟಿರಾ? ಬೆಳ್ಳಿ ಅಯ್ಯಯ್ಯೋ, ನಮ್ಮ ಹುಡುಗಿ ಅಣ್ಣ ಇದೇ ಟೈಮಿಗೆ ಬರಬೇಕಾ? ಫಸ್ಟು ಎಸ್ಕೇಪ್ ಆಗ್ಬಿಡ್ಬೇಕು. ಬೆಳ್ಳಿ ಅಯ್ಯಯ್ಯೋ, ಗೌತಮ್ ಏನು ಇಲ್ಲೇ ಇದ್ದಾರಲ್ಲ? ಗೌತಮ್, ಓಹ್ ಹಾಯ್, ಗುಡ್ ನೈಟ್. ನಿದ್ದೆ ಬರ್ತಿಲ್ವಾ? ಇಲ್ಲ, ಅದು ಯಾವುದು? ಅದೇ ಅದೇ ನೀವು ನೀರು ಕುಡಿಬೇಕಾಗಿತ್ತು, ಅದಕ್ಕೆ. ಬೆಳ್ಳಿ, ಅವ್ರ ರೂಮಲ್ಲಿ ನೀರು ಇರ್ಬೇಕು ತಾನೆ? ಅಯ್ಯೋ ಇತ್ತು ಮಾವ, ಹಾಂ ಕರೆಕ್ಟ್. ಈಗ ಖಾಲಿ ಆಗಿರ್ಬೇಕು, ಅದಕ್ಕೆ ನೋಡ್ಕೊಂಡು ನೀರು ಕುಡ್ಕೊಂಡು ಹೋಗೋದಕ್ಕೆ ಬಂದಿದ್ರು. ನೋಡ್ಕೊಂಡ? ಅಲ್ಲ, ನೀರು ಎಲ್ಲಿದೆ ಅಂತ ನೋಡ್ಕೊಂಡು ಮತ್ತೆ ಏನಾದರೂ ಬಾಯಾರಿಕೆ ಆದರೆ ನೀರು ಕುಡಿಬೇಕಲ್ಲ, ಅದಕ್ಕೆ ನೋಡ್ಕೊಂಡು ಕುಡ್ಕೊಂಡು ಹೋಗೋಕೆ ಬಂದಿದ್ರು. ಗೌತಮ್, ಜರ್ನಿ ಮಾಡಿ ಸುಸ್ತಾಗಿರ್ತೀರಾ, ಲೇಟ್ ಆಗಿದೆ, ಹೋಗಿ ಮಲ್ಕೊಳ್ಳಿ. ಸುಸ್ತಾಗ್ಬಿಟ್ಟಿದೆ, ಮಲ್ಕೊತೀನಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಏನು ಮಾವ ಇಷ್ಟೊತ್ತಲ್ಲಿ? ಏನು ಬೇಕಿತ್ತು? ಅದು ಯಾವುದು? ಅದು ನೀವೇ ಮಾವ, ಹೇಳಿ. ನೀರು ಕುಡಿಯಕ್ಕೆ ಬಂದೆ. ಅಯ್ಯೋ, ಎಲ್ಲ ಬಿಟ್ಟು ಇಲ್ಲೇ ತಪ್ಪಾಗಿ ಮಾತಾಡ್ಬೇಕಾ? ನಾಲ್ಗೆ ಬೇರೆ ಸರಿಯಾಗಿ ಹೊರಡ್ತಾ ಇಲ್ಲ. ಏನಿಲ್ಲ ಬೆಳ್ಳಿ, ಅಲ್ಲಿ ನೀರಲ್ಲಿ ಬಾಟ್ಲ್ ಇರಲಿಲ್ಲ. ಅಲ್ಲ, ಬಾಟ್ಲಲ್ಲಿ ನೀರಿರಲಿಲ್ಲ. ಬೋತೆ ಕೊಡ್ತೀನಿ ನಿಂಗೆ. ಒದೇನಾ? ನಾನು ಬರೀ ನೀರಷ್ಟೇ ಕೇಳಿದಲ್ವಾ? ಇಲ್ಲ ಇಲ್ಲ, ನಿಮ್ಗಲ್ಲ. ಸರಿ, ನೀನು ಮಲ್ಕೋ. ಮುತ್ತು ಮಾವ, ನೀರು ಕೇಳಿದ್ರಲ್ಲ, ತಗೊಂಡ್ ಬರ್ತೀನಿ. ಬಾಯಾರಿಕೆ ಹೊರಟೋಯ್ತು. ಬಾಯಾರಿಕೆ ಹೊಟ್ಟೋಯ್ತಾ? ನೀವ್ ನೀರೇ ಕುಡ್ದಿಲ್ಲ, ಆಗ್ಲೇ ಬಾಯಾರಿಕೆ ಹೊಟ್ಟೋಯ್ತು ಅಂತಿದಿರಲ್ಲ. ಕೆಲವ್ರನ್ನ ನೋಡಿದ್ರೇನೆ ಬಾಯಾರಿಕೆ ಹೊರಟೋಗುತ್ತೆ. ಕೆಲವು ಸಾರಿ ಕೆಲವ್ರನ್ನ ನೋಡಿದ್ರೆ ಹಾಗಾಗತ್ತಾ? ಮಾವ, ನೀವ್ ಏನ್ ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ಲಿಲ್ಲ. ಏನಿಲ್ಲ, ಬೆಳಗ್ಗೆ ಮಾತಾಡೋಣ ಬಿಡು. ಗುಡ್ ನೈಟ್. ಮಾವ ನಿಂತ್ಕೊಳ್ಳಿ, ನೀರ್ ತರ್ತೀನಿ. ಸ್ವೀಟ್ ಡ್ರೀಮ್ಸ್. ಶೋ
ಐಶು ಏನಕ್ಕೆ ನಿಮ್ ಜಂಟಲ್ಮನ್ ಏನ್ ಕೇಳ್ಕೊಂಡ್ ಬಂದಿದ್ರು? ಮುತ್ತೇನಾದ್ರೂ ಕೇಳ್ಕೊಂಡ್ ಬಂದಿದ್ರಾ? ಏ ತರ್ಲೆ, ನಮ್ ಜಂಟಲ್ಮ್ಯಾನು ನೀರ್ ಬೇಕು ಅಂತ ಕೇಳಿದ್ರು. ನಿಮ್ ಹುಡ್ಗಂತರ ಸುಳ್ಳು ಹೇಳ್ಕೊಂಡು ನಿನ್ನ ನೋಡಕ್ ಬಂದಿರ್ಲಿಲ್ಲ. ನನ್ ಜಂಟಲ್ಮ್ಯಾನು ಬಂಗಾರ ಗೊತ್ತಾ? ಬಂಗಾರ? ನಿಮ್ ಜಂಟಲ್ಮನ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ. ಈ ತರ ಸುಳ್ಳು ಹೇಳ್ಕೊಂಡು ಬರ್ಬೇಕು ಅದಕ್ಕೆ, ಆಗ್ಲೇ ಗೊತ್ತಾಗೋದು ಲವ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಈ ತರ ಸುಳ್ಳು ಹೇಳೋದ್ರಲ್ಲಿ ಏನೋ ಒಂಥರ ಕಿಕ್ಕಿದೆ. ಅದ್ರಲ್ಲೂ ನಾವು ಇಷ್ಟಪಟ್ಟಿರೋರು ನಮಗೋಸ್ಕರ ಎಫರ್ಟ್ ಹಾಕಿದಾಗ ಅದನ್ನ ನೋಡಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈಗ ನಾನಂತೂ ನಿಮಗೆ ತೊಂದರೆ ಕೊಡಲ್ಲ, ನೀವ್ ಆರಾಮಾಗಿ ಅಣ್ಣನ ಜೊತೆ ಬರೀ ಇದೇ ಆಯ್ತು. ಹೋಗು ಮಲ್ಕೋ. ನೋಡಿ ಅದಕ್ಕೆ ನಾನು ಇರಲ್ಲ, ಹುಷಾರು. ಗುಡ್ ನೈಟ್. ಸದ್ಯ ಅದಕ್ಕೆ ಮಲಗಿದ್ದಾರೆ. ಈಗಲಾದ್ರೂ ಈ ಗಿಫ್ಟಲ್ಲಿ ಏನಿದೆ ಅಂತ ನೋಡ್ತೀನಿ. ನಮ್ಮಿಬ್ಬರು ಫೋಟೋನ ಡಿಸ್ಪ್ಲೇಗೆ ಸೇವ್ ಮಾಡಿದ್ದಾರೆ. ಅಯ್ಯೋ, ಫೋನ್ ಮಾಡ್ತಿದ್ದಾರೆ. ಏನ್ ಮಾಡ್ಲಿ? ಹಲೋ. ಹಾಯ್. ಹಾಯ್. ನೀವು ಇಷ್ಟೊಂದು ಸ್ಲೋ ಆಗಿ ಮಾತಾಡಿದ್ರೆ ನಂಗೇನು ಕೇಳಿಸ್ತಿಲ್ಲ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಜೋರಾಗಿ ಮಾತಾಡಿದ್ರೆ ಇಡೀ ಮನೆ ಎಚ್ಚರ ಆಗುತ್ತೆ. ನೋಡಿ, ನೀವು ಮಾತಾಡ್ತಿರೋದೇ ಕೇಳಿಸ್ತಿಲ್ಲ. ಒಂದ್ ನಿಮಿಷ ಇರಿ, ಆಚೆ ಬರ್ತೀನಿ. ಹಲೋ. ಒಂದ್ ನಿಮಿಷ. ಏನ್ರಿ ನಿಮ್ದು? ಒಂದೇ ದಿನಕ್ಕೆ ಕೈ ಹಿಡ್ಕೊಳ್ತೀರಾ, ಫೋನ್ ಗಿಫ್ಟ್ ಕೊಡ್ತೀರಾ? ಏನ್ ಕತೆ ನಿಮ್ದು? ಇಷ್ಟ ಆಯ್ತಾ? ಏನ್ ಇಷ್ಟ ಆಯ್ತು? ಇನ್ನೇನು ಕೇಳೋಕ್ಕಾಗುತ್ತೆ? ನಾನು ಇಷ್ಟ ಆದ್ನ ಅಂತ ಕೇಳೋಕ್ಕಾಗುತ್ತಾ? ಫೋನ್ ಇಷ್ಟ ಆಯ್ತಾ ಅಂತ ಕೇಳಿದೆ. ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು ಫೋನು. ನಂಗೆ ಗೊತ್ತಾಯ್ತು. ಹೌದು, ನನ್ನ ಫೋಟೋ ಹೇಗೆ ಸಿಕ್ತು ನಿಮಗೆ? ನಿಮ್ಮನ್ನು ನೋಡ್ತಿದ್ದಾಗಲೇ ಫೋಟೋ ಕ್ಲಿಕ್ ಮಾಡಿ ನಿಮ್ಮದು ನಮ್ಮದು ಫೋಟೋನ ಫೋಟೋಶಾಪ್ ಮಾಡಿ ಒಟ್ಟಿಗೆ ಹಾಕ್ತೆ. ಹೇಗಿದೆ? ನಿಮ್ಮ ಮೂತಿ ಥರಾನೇ ಇದೆ. ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಹೌದು, ನನ್ನನ್ನು ಯಾಕೆ ಒಪ್ಕೊಂಡ್ರಿ ನೀವು? ಆಗಲೇ ಹೇಳಿದ್ನಲ್ಲ, ನಿಮ್ಮನ್ನು ನೋಡ್ತಿದ್ದಾಗಲೇ ಇಷ್ಟ ಆದ್ರಿ ಅಂತ. ಆಗಲೇ ಡಿಸೈಡ್ ಆಗೋದೆ ನೀವೇ ನಮ್ಮ ಮನೆ ನಂದಾದೀಪ ಅಂತ. ಆದರೂ ನೀವು ಬಾಯಿ ಬಿಟ್ಟು ನೀವು ತುಂಬ ಇಷ್ಟ ಅಂತ ಹೇಳೋದೇ ಇಲ್ಲ. ನೀವು ತುಂಬ ಸತಾಯಿಸ್ತೀರ ಕಣ್ರಿ. ಅಯ್ಯಯ್ಯೋ, ಹೀಗೆ ಮಾತಾಡ್ತಿದ್ರೆ ಬೆಳಿಗ್ಗೆ ಆಗೋಗುತ್ತೆ. ಬಾಯ್, ಗುಡ್ ನೈಟ್, ಹೋಗಿ ಮಲ್ಕೊಳ್ಳಿ. ಹಲೋ ಹಲೋ, ಒಂದು ನಿಮಿಷ. ಏಯ್, ಇದು ನನಗೂ ಹೊಡೆಯೋಕೆ ಬರುತ್ತೆ ಅಂತ ತೋರ್ಸೋಕೆ. ನೀನೇನು ಕ್ವೀನ್ ಎಲಿಜಬೆತ್ ಅನ್ಕೊಂಡಿದ್ಯಾ? ನಿನ್ನ ಕೆನ್ನೆಗೂ ನನ್ನ ಕೈಗಿರೋ ದೂರನೇ ನಾನು ನಿನಗೆ ಕೊಡ್ತಿರೋ ಮರ್ಯಾದೆ. ಈಗ ಯಾರೂ ಇಲ್ಲ, ಹೊಡೆದ್ರೆ ಯಾರಿಗೂ ಗೊತ್ತಾಗಲ್ಲ. ನೆಕ್ಸ್ಟ್ ಟೈಮ್ ಯಾರಿದಾರ ಇಲ್ಲ ಅಂತ ಕೂಡ ನೋಡಲ್ಲ.
ತೆಗೆದು ಕಪಾಳ ಬಾರಿಸ್ತೀನಿ. ಇನ್ನೊಂದ್ಸರಿ ಈ ಥರ ನಡ್ಕೊಂಡ್ರೆ ಸರಿ ಇರಲ್ಲ. ನಾನು ಇನ್ನೊಂದು ಮುಖ ನೀನು ನೋಡ್ಬೇಕಾಗತ್ತೆ. ನನಗೆ ಈ ಮಾಯಂಗೆ ಬೆಟ್ಟು ತೋರಿಸಿ ಮಾತಾಡೋ ಮಟ್ಟಕ್ಕೆ ಬೆಳೆದಿದ್ಯಾ? ಬಿಡಲ್ಲ, ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನಿನ್ನ ಕೊಬ್ಬನ್ನ ಹೇಗೆ ಇಳಿಸ್ತೀನಿ ಅಂತ ನೋಡ್ತೀನಿ. ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು? ಗೌತಮ್, ಹಾ, ಅಪ್ಪ ಅಮ್ಮ ಇಲ್ಲಿ? ಅಪ್ಪ ಅಮ್ಮಂಗೆ ದೇವ್ರ ಮನ ಸ್ವಲ್ಪ ಭಕ್ತಿ ಜಾಸ್ತಿ ಆಗಿದೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮಗನಿಗೆ ಬೇಗ ಮದುವೆ ಆಗ್ಲಿ, ವಾರಸ್ದಾರ ಹುಟ್ಟಿ ವಂಶ ಬೆಳಿಲಿ ಅಂತ ಸ್ಟ್ರಾಂಗ್ ಆಗಿ ಅಪ್ಲಿಕೇಶನ್ ಹಾಕಕ್ ಹೋಗಿದ್ದಾರೆ ಅನ್ಸುತ್ತೆ ಅಲ್ವಾ ಗೊತ್ತಾ? ನೀವು ಹೋಗೋದಲ್ವಾ? ನನಗೊಂದು ಸ್ವಲ್ಪ ಬ್ಯುಸಿ ನೋಡಿ. ಅಪ್ಪ ಅಮ್ಮಂಗೆ ದೇವ್ರೆ ಬಂದು ಬೇಡ್ಕೊಂಡಿದ್ ಸಾಕು ಹೋಗಪ್ಪ ಅನ್ನೋವರೆಗೂ ಹೋಗಲ್ಲ, ಅದಕ್ಕೆ ನಾನು ಅವ್ರ ಜೊತೆ ಹೋಗಲ್ಲ. ಒಳ್ಳೆ ಭಕ್ತಿ, ನಮ್ ಬೆಳ್ಳಿಗೆ ಜೋಡಿ ಸಿಕ್ಕಾಗಾಯ್ತು. ನನಗೆ ನೆಮ್ಮದಿಯಪ್ಪ, ನಾನ್ ದೇವಸ್ಥಾನಕ್ಕೆ ಹೋಗಿಲ್ಲ ಇಲ್ವಲ್ಲ. ಷಣ್ಮುಗ, ಹೇಗೂ ಗೌತಮ್ ಫ್ಯಾಮಿಲಿ ನಮ್ಮ ಮನೇಲಿ ಇದಾರೆ. ನಾವ್ 3 ಊಟದ ರುಚಿ ಹಾಕಿರು ತೋರಿಸ್ಬಾರ್ದು? ಸೂಪರ್ ಐಡಿಯಾ. ಇಮಿಡಿಯೇಟ್ ಆಗಿ ತರಕಾರಿ ಹೋಗಿ ಎಲ್ಲ ತಂದ್ಬಿಟ್ಟು ಜಾಮಾಯಿಸ್ಬಿಡೋಣ ಬಿಡಿ ಬಾ ಹೋಗೋಣ. ಅಲ್ಲ ಕಣ, ನೀನೇನೋ ತರಕಾರಿ ತರ್ತೀಯ, ಆದ್ರೆ ಅಡ್ಗೆ ಮಾಡೋರ್ನು ಒಂದ್ ಮಾತು ಕೇಳ್ಬೋದಿತ್ತೇನೋಪ್ಪ. ಅಡಿಗೆ ಮಾಡೋರ, ತರಕಾರಿ ತರೋರು, ರಿಲೇಶನ್ಶಿಪ್ ಬಿಟ್ವೀನ್ ಅಡಿಗೆ ಮಾಡೋರು ಅಂಡ್ ರೈಸ್ ಮಿಲ್ ಓನರ್, ವಾಟ್ ಈಸ್ ದಿಸ್ ಪ್ಲಸ್ ಅಂಡ್ ಮೈನಸ್? ಅಲೋ, ನಿನಗೆ ಮ್ಯಾಚ್ ಚೆನ್ನಾಗಿ ಗೊತ್ತು ಅಂತ ನನಗೂ ಗೊತ್ತು. ಸ್ವಲ್ಪ ಗೌತಮ್, ನೀವು ನಮ್ಮ ಜೊತೆ ಮಾರ್ಕೆಟಿಗೆ ಬನ್ನಿ, ನಮ್ಮ ಊರ್ ಸುತ್ತದಾಗತ್ತೆ. ನಾನಾ? ಹಾ, ಗೌತಮ್, ಇದೇನಿದು? ಮಾರ್ಕೆಟಿಗೆ ಕರೆದ್ರೆ ಮಂಗಳಗರಿಗೆ ಕರೆದಂಗೆ ಭಯ ಪಡ್ತಿದ್ರಲ್ಲ, ನಾವೇನು ಹೇಳಿ ಅನ್ಸ. ನಮ್ಮೂರ್ ಇಸ್ ಸೋ ಬ್ಯೂಟಿಫುಲ್, ಪ್ಯಾಡಿ ಫಾರ್ಮ್, ಅಗ್ರಿಕಲ್ಚರ್. ಓಕೆ, ಏನೋ ಆ್ಯಕ್ಚುಲಿ ಐ ಆಮ್ ಟೂ ಬಿಸಿ, ಬಿಸ್ನೆಸ್ ಕಾಲ್ಸ್ ಮಾಡೋದಿದೆ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ಯು ಗ್ಯಾಸ್ ಕ್ಯಾರಿ ಆನ್, ನೀವು ಹೊಡ್ ಬನ್ನಿ. ಇರ್ಬೋದು. ಬಾ. ಎಸ್, ಈಗ ಹೆಂಗಿದ್ರು ನಮಗೆ ಅಡುಗೆ ಮಾಡಕ್ ಬರಲ್ಲ. ಹೌದು ಬರಲ್ಲ, ನಮ್ದು ಬಿಸಿನೀರ್ ರೇಂಜು. ತರಕಾರಿ ಏನೇನ್ ಬೇಕು ಅಂತ ಗೊತ್ತಿರೋದು ಬೆಳ್ಳಿಗೆನೆ. ಕರೆಕ್ಟ್. ಅದಕ್ಕೆ ಈಗ ಬೆಳ್ಳಿನ ಮಾರ್ಕೆಟಿಗೆ ಬಂದಿರೋ ಚೆನ್ನಾಗಿರೋದೇನೋ. ಓಹೋ, ನನಗೆ ಗೊತ್ತಿತ್ತು. ಗೊತ್ತು, ಈ ಮಾತು ಹೇಳ್ತೀಯ ಅಂತ ಗೊತ್ತಿತ್ತು. ನಿನ್ ಬಾಯಿಂದ ಬರ್ಲಿ ಅಂತ ಕಾಯ್ತಾ ಇದ್ದೆ, ಒಂದು ಡವ್ ಮಾಡ್ತಿದ್ದೆ ಅಷ್ಟೇ. ಮುತ್ತು ಬೆಳ್ಳಿ ಲವ್ ಸ್ಟೋರಿ ಕಂಟಿನ್ಯೂಸ್. ತಲೆ ಹೊರಟೆ ಸಾಕು, ಹೋಗಿ ಕರ್ಕೊಂಡ್ ಬಾ. ಓಕೆ.